ಜನಪರವಾಗಿ ನಾವಿದ್ದೀವಿ, ಬರ ಪರಿಹಾರ ಕೊಡಬೇಕು, ಕೇಂದ್ರ ಸರ್ಕಾರ ಕೊಡ್ತಿಲ್ಲ. ಜಂತರ್ ಮಂತರ್ನಲ್ಲಿ ಕೂತು ಕೇಂದ್ರ ಸರ್ಕಾರದ ವಿರುದ್ಧ, ಆ ನಡೆಯ ವಿರುದ್ಧ ಮತ್ತು ಮಲ್ತಾಯಿ ಧೋರಣೆ ವಿರುದ್ಧ ಮಾತಾಡ್ತಿದ್ರು ಕಾಂಗ್ರೆಸ್ನವರು. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಅವ್ರಿಗೆ. ಅದೇನೋ ಕೊಟ್ಟ ಕುದುರೆಯನ್ನು ಏರಕ್ಕಾಗ್ದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ. ಇವ್ರು ಕೊಟ್ಟರೆ ಇಲ್ಲಿ ಬಂದು ಕೆಲಸ ಮಾಡ್ರಪ್ಪ ಅಂದರೆ ಡೆಲ್ಲಿಗೆ ಹೋಗಿದ್ದಾರೆ ಬಿರಿಯಾನಿ ತಿನ್ನೋಕ್ಕೆ. ಇಲ್ಲಿ ಬಂದು ಬರ ಪರಿಹಾರಕ್ಕೆ ರೈತರಿಗೆ ಎಷ್ಟು ಕೊಡ್ಬೋದು, ಏನೇನು ಅದಕ್ಕೆ ಸಾಲ ಮಾಡಾದರೂ ರೈತರಿಗೆ ಹಣ ಕೊಡಬೇಕು ಅಂತ ಮನಸ್ಥಿತಿ ಇರಬೇಕಾಯ್ತು. ಪಾಪರ್ ಆಗಿರೋವಂಥವ್ರು ಇಡೀ ಖಜಾನೆನ ಲೂಟಿ ಮಾಡಿಬಿಟ್ಟಿದ್ದಾರೆ, ದರೋಡೆ ಮಾಡಿದ್ದಾರೆ. ಇವ್ರ ಹತ್ರ ಹಣ ಇಲ್ಲ, ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ದಾರೆ. ಸಂಘರ್ಷ ಮಾಡ್ತಿಲ್ಲ, ನಾವು ಜನಪರವಾಗಿ ಕೇಳ್ತಾ ಇದ್ವಿ. ಬಿಜೆಪಿ ಸಂಸದರು ಕೂಡ ಧ್ವನಿ ಎತ್ತಬೇಕು ನಮ್ಮ ಜೊತೆ ಅಂತ ಇನ್ವಿಟೇಷನ್ ಕೊಟ್ಟರು ಸರ್. ಯಾಕೆ ಕಾಂಗ್ರೆಸ್ ಅವ್ರು ಏನು ಮಾಡ್ತಾ ಇದ್ದಾರೆ? ಸಂಸದರು ಅವ್ರ ಪಾರ್ಟಿಯವ್ರು 44 ಜನ ಇದ್ದಾರಲ್ಲ ಡೆಲ್ಲಿಯಲ್ಲಿ, ಇಡೀ ದೇಶದಲ್ಲಿ 44 ಜನ ಇದ್ದಾರೆ. ಎತ್ತಬೇಕಾಯ್ತಲ್ಲ. ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ವಿರೋಧ ಪಕ್ಷದ ನಾಯಕರು ಎನಿ ಟೈಮ್ ಎದ್ದು ನಿಂತು ಕೇಳ್ಬೋದಾಯ್ತಲ್ಲ, ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ. ಒಂದಿನ ಕೇಳಿದ್ದಾರೆ ಖರ್ಗೆ ಅವರು, ನಮ್ಮ ಬಿಜೆಪಿ ಬಗ್ಗೆ ನಿಮ್ಗೆ ಮಾತಾಡೋಕ್ಕೆ ನೈತಿಕತೆ ಇಲ್ಲ ರೀ. ನಿಮ್ಮ ಖರ್ಗೆ, ನಿಮ್ಮ ಪಾರ್ಟಿ ಪ್ರೆಸಿಡೆಂಟು ಅವರೇ ಕೇಳಿಲ್ಲಲ್ಲ ಒಂದಿನ ಕರ್ನಾಟಕ ಅನ್ಯಾಯ ಆಗಿದೆ, ಬಿಹಾರ್ಗೆ ಉತ್ತರ ಪ್ರದೇಶ ಜಾಸ್ತಿ ಹೋಗಿದೆ. ಒಂದಿನ ಹೇಳಿ ಅವರು, ಅವ್ರ ತಾಕತ್ತಿದ್ರೆ ದಮ್ಮಿದ್ರೆ ಖರ್ಗೆ ಕೈಲಿ ಹೇಳಿಸಿ. ಅದು ಬಿಟ್ಟು ನಮ್ಮ ಎಂ ಪಿಗಳ ಕೈಲಿ ಯಾಕೆ ಮಾತಾಡ್ತೀರಾ? ನಮ್ಮ ಎಂ ಪಿಗೂ ನಿಮ್ಮ ಎಂ ಪಿಗೆ ನಿಮ್ಗೇನ್ರಿ ಸಂಬಂಧ? ನಿಮ್ಮ ಪಾರ್ಟಿಯವರೇ ಅಲ್ಲಿ ಹೇಳಲ್ಲ ಅಂದರೆ ನಮ್ಮ ಪಾರ್ಟಿಯವ್ರು ಯಾಕೆ ಹೇಳಬೇಕು? JDS ಜೊತೆಗಿನ ಮೈತ್ರಿ ಏನು ಸರ್ ಇದು? ಪಾರ್ಟಿ ನಮ್ಮ ಕೇಂದ್ರ ನಾಯಕತ್ವ JDS ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋವಂಥದ್ದು ಮಾಡಿದ್ದಾರೆ. ನಮಗೂ ಕೂಡ ಪೂರ್ಣ ಹೃದಯದಿಂದ ಅವ್ರನ್ನ ಸ್ವಾಗತ ಮಾಡಿದಿರಿ. ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಒಂದು ರೀತಿ ಹಾಲು ಜೇನ್ ರೀತಿ ಹೊಂದಾಣಿಕೆ ಆಗುವಂಥ ಪಕ್ಷ. ಯಾಕಂದರೆ ಕೆಲವು ಕಡೆ ನಮ್ಮ ಪಕ್ಷ ಸ್ಟ್ರೆಂತ್ ಕಡಿಮೆ ಇರೋ ಕಡೆ JDS ಇದೆ ಅಲ್ಲಿ. ಓಕೆ. ಸೊ ಇವೆರಡೂ ಒಟ್ಟಿಗೆ ಆಗೋದ್ರಿಂದ ನಾವು ಮೊದಲೆಲ್ಲ ಒಂದು 20-23 ಸ್ಥಾನ ಗೆಲ್ಲಬೇಕು ಅಂತಾದ್ರಿ. ಈಗ 28ಕ್ಕೆ 28 ಗೆಲ್ಲುವಂಥ ಒಂದು ಸ್ಥಿತಿಗೆ ಭಾರತೀಯ ಜನತಾ ಪಕ್ಷ ಬಂದಿದೆ. ಸರ್, ನೀವು 28 ಅಂತಿದ್ದೀರಿ. ಮೊನ್ನೆ ಜಂತರ್ ಮಂತರ್ ಕಾರ್ಯಕ್ರಮ ಮುಗಿದ ಮೇಲೆ, ಪ್ರೊಟೆಸ್ಟ್ ಆದಮೇಲೆ DK ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರು ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. 15-20+ ಅವರ ಕಾನ್ಫಿಡೆನ್ಸ್ ಅವರು ಕೂಡ ಮಾತಾಡ್ತಿದ್ದಾರೆ. ಬಿಜೆಪಿ 28ಕ್ಕೆ 28 ಈ ಬಾರಿ ಆ ಕಾನ್ಫಿಡೆನ್ಸ್ ಏನು ಸರ್? ಹೇಗೆ ಸರ್ ಅದು? ಅಲ್ಲ ರೀ, ಹೋದ್ ಸರಿ ಅವ್ರದೇ ಸರ್ಕಾರ ಇತ್ತಲ್ಲ. ಕರೆಕ್ಟು. ಹೋದ್ ಸರಿ ಕಾಂಗ್ರೆಸ್ ಸರ್ಕಾರನೇ ಕರ್ನಾಟಕದಲ್ಲಿ ಇದ್ದಿದ್ದು. ಅವ್ರು JDS ಜೊತೆ ಸೇರಿದ್ರು ಆಗ. ಒಂದೇ ಒಂದು ಸೀಟ್ ಗೆದ್ದಿದ್ರು, ದೃಷ್ಟಿಗೋಸ್ಕರ ಒಂದೇ ಒಂದು ಸೀಟು. ಅದು ಕಾಂಗ್ರೆಸ್ JDS ಎರಡೂ ಸೇರಿ. ಈ ಸರಿ JDS ಅವ್ರ ಜೊತೆ ಇಲ್ಲ, ಅದಕ್ಕೆ ಒಂದು ಸೀಟು ಇತ್ತು, ಅದನ್ನು ಹೊರಟೋಗ್ಬಿಡ್ತು. ಅಲ್ಲೊಂದು ಲಾಜಿಕ್ ಇದೆ ಸರ್. ಕಾಂಗ್ರೆಸ್ ಅವರು JDS ಜೊತೆ ಸೇರ್ಕೊಂಡ್ರು, ಆದರೆ ತಳಮಟ್ಟದಲ್ಲಿ ಅವ್ರ ಹೊಂದಾಣಿಕೆ ಸರಿ ಹೋಗ್ಲಿಲ್ಲ, ಹಾಗಾಗಿ ಬಿಜೆಪಿಗೆ ಅಡ್ವಾಂಟೇಜ್ ಆಯ್ತು ಅಂತಿದ್ದಾರೆ. ಈಗ ನಿಮ್ಮಲ್ಲಿ ಹೇಗೆ ಸರ್? ಅವ್ರು ಹೇಳ್ಬೋದು, ಅವ್ರು ಏನೇ ಹೇಳಿದ್ರು ಕೂಡ ಕಾಂಗ್ರೆಸ್ JDS ಇಬ್ರು ಸೇರಿ ನಿಂತು ಕರ್ನಾಟಕದಲ್ಲಿ ಎಲ್ಲಾ ಸೀಟುಗಳನ್ನು ಸೋತರು. ದೃಷ್ಟಿಗೆ ಅವರೊಂದು ಗೆದ್ರು, JDS ಒಂದು ಗೆದ್ರು ಅಷ್ಟೇ. ಈ ಖರ್ಗೆ ಅವರೇ ಹೇಳಿದಾರಲ್ಲ, ಬಿಜೆಪಿ ದೇಶದಲ್ಲಿ 400 ಸೀಟ್ ಬರ್ತೈತೆ ಅಂತ ಹೇಳ್ಬಿಟ್ಟಿದ್ದಾರೆ. ಅದರಿಂದ ನಾವು ಖರ್ಗೆಗೆ ಅಭಿನಂದನೆ. 400 ಸೀಟ್ ಬಂದ್ರೆ ಅಲ್ಲಿಗೆ ಮುಗೀತು, ಇನ್ನು ವಾಪಸ್ ನರೇಂದ್ರ ಮೋದಿ ಅವರೇ ಇರ್ತಾರೆ, ಮುಂದಕ್ಕೆ ಸೋಲ್ಸಕ್ಕಾಗಲ್ಲ ಅಂತ. ಅದು ಗೊತ್ತಿದೆ ಖರ್ಗೆ ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಇಷ್ಟು ವರ್ಷಗಳ ರಾಜಕಾರಣ ಬಂದಂತ ಖರ್ಗೆ ಅವ್ರಿಗೆ ಗೊತ್ತಿದೆ, ಗ್ಯಾರಂಟಿ ಮೋದಿನೇ ಬರೋದು, ನಾನು ಯಾಕೆ ನಿಷ್ಠುರ ಆಗಬೇಕು ಅಂತ ಅವರೇ ಅನೌನ್ಸ್ ಮಾಡ್ಬಿಟ್ರು 400 ಸೀಟ್. ನೆನ್ನೆ ಪ್ರಧಾನಮಂತ್ರಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ ಖರ್ಗೆ ಅವ್ರಿಗೆ, ಆಶೀರ್ವಾದ ಮಾಡಿದ್ದೀರಾ, ಒಳ್ಳೇದು ಅಂತ. ಮತ್ತೊಂದು ನೀವು ನೋಡಿ, ಮಮತಾ ಬ್ಯಾನರ್ಜಿ ಅವ್ರು ಹೇಳಿದ್ದಾರೆ, ನಿಮ್ಮ ಯೋಗ್ಯತೆಗೆ 40 ಸೀಟ್ ಗೆಲ್ರಿ ಸಾಕು, ಇರೋದ್ನ ಉಳಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅವ್ರಿಗೆ. ಯಾರು? ಅವ್ರ ಪಾರ್ಟ್ನರ್ಸ್, ದಿನ ಅವ್ರ ಜೊತೆ ಕಾಫಿ ಟೀ ಕುಡಿಯೋರು, ಅವ್ರ ಜೊತೆ ಇದ್ದವರು, ಊಟ ಮಾಡೋರು. ಅವ್ರು ಹೇಳಿದ್ದಾರೆ, ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು, ನೀವು 40 ಸೀಟ್ ಉಳಿಸ್ಕೊಳ್ರಿ ಸಾಕು ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಇಷ್ಟು ಮಾನ ಮರ್ಯಾದೆ ಹೋದ್ಮೇಲೂ ತಿರ್ಗಾ 10 ಸೀಟ್ ಗೆಲ್ತೀನಿ, 15 ಸೀಟ್ ಗೆಲ್ತೀನಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಅಂದ್ರೆ ನಿಜಕ್ಕೂ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಅನ್ಸುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.